ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಮತಬೇಟೆಗಿಳಿದಿದ್ದಾರೆ ಸಾಕಷ್ಟು ಸಮುದಾಯದ ನಾಯಕರು. ಕಮ್ಮ ಜನಾಂಗದ ಜೊತೆ ಸೌಮ್ಯ ರೆಡ್ಡಿ ಅವರ ತಂದೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನ ಮಾಡಿದ್ದಾರೆ. ನೋಡಿ, ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಜನರು ಈಗ ಸೌಮ್ಯ ರೆಡ್ಡಿ ಅವರು ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಡ್ತಿದ್ದಾರೆ. ಕಮ್ಮ ಸಮುದಾಯದ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಮಗಳು ಸೌಮ್ಯ ರೆಡ್ಡಿಗೆ ಮತ ನೀಡಿ ಗೆಲ್ಲಿಸುವಂತೆ ಸಚಿವರು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿಗೆ ಬೆಂಬಲವನ್ನು ನೀಡಿದೆ ಕಮ್ಮ ಜನಾಂಗ. ಕೈ ಅಭ್ಯರ್ಥಿ ಸೌಮ್ಯ ರೆಡ್ಡಿಯನ್ನ ಗೆಲ್ಲಿಸಲು ಮುಂದಾಗಿದೆ ಕಮ್ಮ ಜನಾಂಗ. ಡಾಕ್ಟರ್ ಗುರಪ್ಪ ನಾಯ್ಡು, ಕಬಡ್ಡಿ ಬಾಬು, ಎಲ್ ಶ್ರೀನಿವಾಸ್ ಸೇರಿ ಹಲವರು ಭಾಗಿಯಾಗಿದ್ದರು ಸಭೆಯಲ್ಲಿ. ಈಗ ಅವರ ಬೆಂಬಲ ಸಿಕ್ಕಿದೆ ಕಮ್ಮ ಜನಾಂಗದ್ದು. ನೋಡಿ, ಅವರ ತಂದೆ ರಾಮಲಿಂಗಾರೆಡ್ಡಿಯವರು ಕಮ್ಮ ಜನಾಂಗವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೊಂದಿಗೆ ಸಭೆ ಮಾಡಿದ್ದಾರೆ. ಪದ್ಮನಾಭನಗರದಲ್ಲಿ ಮೀಟಿಂಗ್ ಮಾಡಿ ಅವರ ಅಭಿಪ್ರಾಯವನ್ನು ಕಲೆ ಹಾಕಿದ್ದಾರೆ, ಸಲಹೆಗಳನ್ನು ತೆಗೆದುಕೊಂಡಿದ್ದಾರೆ, ಅವರ ಬೆಂಬಲವನ್ನು ಕೇಳಿದ್ದಾರೆ. ತಲೆ ಕೆಡಿಸ್ಕೊಳ್ಬೇಡಿ, ಸೌಮ್ಯ ರೆಡ್ಡಿ ಅವರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ, ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೇವೆ, ನಮ್ಮ ಇಡೀ ಸಮುದಾಯ ಅವ್ರಿಗೆ ಆಶೀರ್ವಾದವನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಬಡ್ಡಿ ಬಾಬು, ಡಾಕ್ಟರ್ ಗುರಪ್ಪ ನಾಯ್ಡು, ಸಾಕಷ್ಟು ಜನ ಕಮ್ಮ ಜನಾಂಗದ ನಾಯಕರು ಭಾಗಿಯಾಗಿ ಅವರಿಗೆ ಶಕ್ತಿ ತುಂಬಿದರು, ಭರವಸೆಯನ್ನು ಕೊಟ್ಟರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನನ್ನ ಯೋಗಿನ ಮಾತನ್ನು ಚಿಕ್ಕುಪಡಿಸಿ ಮಡಗುಪಡಿಸಿ ತಮಗೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 2008ರಲ್ಲಿ ಸ್ಪರ್ಧೆ ಮಾಡಿದ್ರು. ಚಿಕ್ಕಸಂದ್ರ ವಾರ್ಡ್ ಅಧ್ಯಕ್ಷರು ಸಂತೋಷ್ ಬಾಬು ಅವರು ವೇದಿಕೆಗೆ ಬರಬೇಕಂತ ಕೇಳ್ತಾರೆ. ಸಂತೋಷ್ ಬಾಬು. Still, sir. Still, sir. Still, sir. ಪ್ರಮೋದ್ ಕುಮಾರ್ ಅವರು ಮಾತಾಡ್ತಾರೆ. ಎಲ್ಲ ಮುಖಂಡರು, ಬಂಧುಗಳೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಕೈ ಎತ್ತುವ ಮೂಲಕ ನಾವೆಲ್ಲ ಪ್ರಮೋದ್ ಕುಮಾರ್ ಅವರು ಮಾತಾಡ್ತಾರೆ. ಎಲ್ಲ ಮುಖಂಡರು, ಬಂಧುಗಳೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಕೈ ಎತ್ತುವ ಮೂಲಕ ನಾವೆಲ್ಲ ಹಾಗೆ ಪ್ರಸಾದ್ ಬಾಬು ಅವರು ಮತ್ತು ರಘುನಾಥ್ ನಾಯ್ಡು ಅವರು, ಎಲ್ ಶ್ರೀನಿವಾಸ್ ಅವರು, ಹಾಗೆ ಶ್ರೀನಿವಾಸ್ ಅವರು ಮತ್ತು ಇನ್ನೂ ಭಾಳ ಜನ ಮುಖಂಡರು ನಮ್ಮ ಪದ್ಮನಾಭನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೆಲೆಸಿರ್ತಕ್ಕಂಥವರು ಇವತ್ತು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂದರೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಅದು ಬರಗಾಲಕ್ಕೆ ಹಣ ಕೊಡದೇ ಇರತಕ್ಕಂಥದ್ದಿರ್ಬೋದು, ಅಥವಾ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನ ಕೊಡೋದ್ರ ಬಗ್ಗೆ, ಮತ್ತು ಬೆಂಗಳೂರಲ್ಲಿ ಕಾವೇರಿ ನಮಗೆ ನೀರು ಮೇಕೆದಾಟು ಡ್ಯಾಮ್ ಕಟ್ಟೋದಕ್ಕೆ, ಇದು ಯಾವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಬರ್ತಾರೆ ಹೋಗ್ತಾರೆ, ಆಮೇಲೆ
ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದನ್ನೆಲ್ಲ ಮರೀತಾರೆ. ಇದು ಬದುಕಿನ ಪ್ರಶ್ನೆ, ನಮ್ಮ ರಾಜ್ಯದ 7 ಕೋಟಿ ಜನರ ಬದುಕಿನ ಪ್ರಶ್ನೆ. ಇದೆಲ್ಲ ನೋಡಿ ಅವರಿಗೆಲ್ಲ ಬೇಸರ ಆಗಿ ಭಾಳಷ್ಟು ಜನ ಬೇರೆ ಬೇರೆ ಪಕ್ಷದಲ್ಲಿದ್ದಂಥವ್ರು, ರಾಜಕೀಯದಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಬಂದು ಒಕ್ಕೊರಲಿನ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಡಾಕ್ಟರ್ ಗುರಪ್ಪ ನಾಯ್ಡು ಅವರು, ಹಾಗೆ ಪ್ರಸಾದ್ ಬಾಬು ಅವರು, ಮತ್ತು ರಘುನಾಥ್ ನಾಯ್ಡು ಅವರು, ಎಲ್ ಶ್ರೀನಿವಾಸ್ ಅವರು, ಹಾಗೆ ಶ್ರೀನಿವಾಸ್ ಅವರು ಮತ್ತು ಇನ್ನೂ ಭಾಳ ಜನ ಮುಖಂಡರು ನಮ್ಮ ಪದ್ಮನಾಭನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೆಲೆಸಿರ್ತಕ್ಕಂಥವರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಮ್ಮ ಜನಾಂಗದ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿದೆ. ಹಿಂದೆ ಒಂದು ಸಾರಿ ಕಮ್ಮ ಜನಾಂಗ ಹೆಚ್ಚಿದೆ ಅಂತೇಳ್ಬಿಟ್ಟು ನಮ್ಮ ರಘುಪತಿಯವ್ರಿಗೂ ಕೂಡ ಇಲ್ಲಿ MP ಸೀಟ್ ಕೊಟ್ಟಿದ್ದರು. ರಘುಪತಿಯವರು MP ಸೀಟ್ ಗೆದ್ದಿದ್ದರು. ಸುಮಾರು ಬೆಂಗಳೂರು ದಕ್ಷಿಣದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕಮ್ಮ ಜನಾಂಗದವರು ವಾಸ ಮಾಡ್ತಿದ್ದಾರೆ. ಇವತ್ತಿನ ದಿನ ಎಲ್ಲ ಕಮ್ಮ ಜನಾಂಗದ ಮುಖಂಡರ ಸಭೆಯನ್ನು ಕರೆದು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕಮ್ಮ ಜನಾಂಗದವರೆಲ್ಲ ಇವತ್ತು ಕಾಂಗ್ರೆಸ್ಗೆ ಹಾಕಬೇಕು, ಸೌಮ್ಯ ರೆಡ್ಡಿಗೆ ಹಾಕಬೇಕು ಅಂತ ಒಂದು ತೀರ್ಮಾನ ತಗೊಂಡು ಶ್ರೀಹರಿ ಕಲ್ಯಾಣ ಮಂಟಪದಲ್ಲಿ ಈ ಸತಿ ಎಲ್ಲರೂ ಕಾಂಗ್ರೆಸ್ಗೆ ಹಾಕಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಬೆಂಗಳೂರು ನಮಗೆಲ್ಲ ಗೊತ್ತಿದೆ. ಇವತ್ತು ಈ ಪೂರ್ವಭಾವಿ ಸಭೆ ಏನಕ್ಕೆ ಅಂತಂದರೆ ಮುಖ್ಯವಾಗಿ ನಮ್ಮ ಒಂದು ಜನಾಂಗದ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೂಚಿಸಬೇಕು ಎನ್ನುವ ಮುಖ್ಯ ಉದ್ದೇಶ ಒಂದು. ಎರಡನೇದಾಗಿ ನಿಮಗೆಲ್ಲ ಗೊತ್ತಿದೆ, ಮೊದಲನೇ ಬಾರಿಗೆ ಈ ಭಾಗದಲ್ಲಿ ಒಂದು ಹೆಣ್ಣು ಮಹಿಳೆಯೊಬ್ಬರು ಸ್ಪರ್ಧೆ ಮಾಡ್ತಿದ್ದಾರೆ. ಇವೇ ನೀವೆಲ್ಲ ಕೇಳಿರ್ಬೋದು, ನೋಡಿರ್ಬೋದು, ನಿಮಗೆಲ್ಲ ತಿಳಿದಿದೆ. ಜಯನಗರದಲ್ಲಿ ಆಕೆ ಶಾಸಕಿಯಾಗಿದ್ದಾಗ ಉತ್ತಮವಾದ ಕೆಲಸ ಮಾಡಿ ಉತ್ತಮವಾಗಿ ಒಂದು ಹೆಸರನ್ನು ಪಡೆದಂಥವರು. ಹಾಗಾಗಿ ಅವರು ಈ ಬಾರಿ ಇಲ್ಲಿ ಲೋಕಸಭಾ ಸದಸ್ಯರ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಬೆಂಬಲ ನಾವು ಕೊಡಬೇಕು ಅನ್ನೋದು ಮೂಲ ಉದ್ದೇಶ. ಯಾಕೆ ಆಕೆಗೆ ನಾವು ಸಹಾಯ ಮಾಡಬೇಕು ಅನ್ನೋದು ಕೂಡ ಕೇಳ್ಬೋದು. ಆದರೆ ನಿಮ್ಮಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾಗಿ ಏನನ್ನ ಒಂದು ಪಕ್ಷ ಅವತ್ತು ರಾಜ್ಯದಲ್ಲಿ ಒಂದು ಬಂದಿರುವಂಥ ಒಂದು ಸರ್ಕಾರ ಯಾವುದನ್ನ ಬಡವರ ಬಗ್ಗೆ ಏನನ್ನ ಕಾಳಜಿ ವಹಿಸಿ ಯಾವುದನ್ನ ಒಳ್ಳೆ ಕಾರ್ಯಕ್ರಮಗಳು ಅಂದ್ಕೊಂಡು ಬಡವರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅನ್ನೋದು ಕೇವಲ ಕಾಂಗ್ರೆಸ್ ಪಕ್ಷ ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತೆಲ್ಲ ನಿಮ್ಗೆ ತಿಳಿದಾಗೆ ಇವತ್ತು ಕಮ್ಮ ಜನಾಂಗದ ಒಂದು ಸಭೆ ಸೇರಿ ಮೂಲ ಉದ್ದೇಶ ಏನು ಅಂದರೆ ಎಲ್ಲರೂ ನಮ್ಮ ಜನಾಂಗದವರೆಲ್ಲ ಸೇರಿ ಸುಮಾರು 2-2.5 ಲಕ್ಷ ಜನ ನಾವು ಈ ಬೆಂಗಳೂರಲ್ಲಿದ್ದೀವಿ. ಎಲ್ಲರೂ ಒಮ್ಮತವಾಗಿ ಇವತ್ತು ಸೌಮ್ಯ ರೆಡ್ಡಿ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತೀವಿ. ಎಷ್ಟು ಮತಗಳಿಂದ ಗೆಲ್ಲೋ ವಿಶ್ವಾಸ ಇದೆ ಸರ್? ನಾನು ತಿಳಿದಾಗೆ ಒಂದು 80,000ದಿಂದ 1 ಲಕ್ಷದಲ್ಲಿ ಗೆಲ್ತಾರೆ. ವಾತಾವರಣ ಭಾಳ ಬದಲಾಗಿದೆ. ಇವತ್ತು ಏನಿದೆ ಈ ಭಾಗದಲ್ಲೆಲ್ಲ ಮೋದಿ ಅಲ್ಲೇ ಮೋದಿ 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 ಅಂತಾರೆ ಬಿಟ್ಟರೆ ನಾವು ಈ ಕೆಲಸ ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ, ನಾನು ಈ ಕೆಲಸ ನನ್ನಿಂದ ಅಭಿವೃದ್ಧಿಯಾಗಿದೆ ಅನ್ನೋದು ಯಾವ MP ಹೇಳ್ತಾ ಇಲ್ಲ. ಮೋದಿ ನೋಡಿ ಓಟ್ ಕೊಡಿ, ಮೋದಿ ನೋಡಿ ಓಟ್ ಕೊಡಿ. ಮೋದಿ ನೋಡಿ ಓಟ್ ಕೊಡೋದು ನಾರ್ತ್ ಇಂಡಿಯಲ್ಲಿ, ಬೆಂಗಳೂರಲ್ಲಿ ಬಹುಶಃ ನಿಮ್ಗೆ ತಿಳಿದಾಗೆ ಮೋದಿಗೆ ಇಲ್ಲಿ ಯಾವುದು ಓಟ್ ಕೊಡೋವಂಥ ಜನ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿರೋರು ಬುದ್ಧಿವಂತ ಮತದಾರರು, ಯಾರು ಕೆಲಸ ಮಾಡ್ತಾರೋ ಅವ್ರು ನೋಡ್ತಾರೆ. ಇಲ್ಲಿ ಪಕ್ಷ ನೋಡಲ್ಲ, ವ್ಯಕ್ತಿನ ನೋಡ್ತಾರೆ. ಇವತ್ತೆಲ್ಲ ನಿಮ್ಗೆ ತಿಳಿದಾಗೆ ಇವತ್ತು ಕಮ್ಮ ಜನಾಂಗದ ಒಂದು ಸಭೆ ಸೇರಿ ಮೂಲ ಉದ್ದೇಶ ಏನು ಅಂದರೆ ಎಲ್ಲರೂ ನಮ್ಮ ಜನಾಂಗದವರೆಲ್ಲ ಸೇರಿ ಸುಮಾರು ನಮ್ಮೆಲ್ಲರ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಗುರಪ್ಪ ನಾಯ್ಡು ಅವರೇ, ಇನ್ನೊಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಪ್ರಸಾದ್ ಬಾಬು ಅವರೇ, ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಲಸ ಮಾಡಿದಂಥ ರಘುನಾಥ್ ನಾಯ್ಡು ಅವರೇ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುತ್ತಾ MLCಗಳಾದಂಥ ರಮೇಶ್ ಬಾಬು ಅವರೇ, ವಿಶೇಷವಾಗಿ ಜನಾಂಗದ ಹಿರಿಯ ಮುಖಂಡರಾದ ರಾಜೇಂದ್ರ ನಾಯ್ಡು ಅವರೇ, ಲೋಕನಾಥ್ ನಾಯ್ಡು ಅವರೇ, ಮತ್ತೆ ಮಧು ಅವರೇ, ಮತ್ತೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಬಾಲು ಅವರೇ, ಮತ್ತೆ ನಮ್ಮ ಹಿರಿಯ ಮುಖಂಡರಾದಂಥ ಸೀನಣ್ಣ ಅವರೇ, ಅಡ್ವೊಕೇಟ್ ಆದಂಥ ಸುಧಾಕರ್ ಅವರೇ, ಮತ್ತೆ ಇನ್ನೊಬ್ಬರು ನಮ್ಮ ಮುಖಂಡರಾದಂಥ ಪ್ರಮೋದ್ ಅವರೇ, ಲಕ್ಷ್ಮೀಪತಿ ಅವರೇ, ಮತ್ತು ನಮ್ಮ ಮುಖಂಡರಾದಂಥ ಸಂಜಯ್ ಗೌಡ್ರೆ, ವೇದಿಕೆಯಲ್ಲಿರ್ತಕ್ಕಂಥ ಬಾಬು ಅವರೇ, ಟೇಬಲ್ ಬಾಬು ಅವರೇ, ಪವನ್ ಅವರೇ, ಹರೀಶ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಾಂಗದ ಹಿರಿಯ ಮುಖಂಡರು ಮತ್ತು ಮಹಿಳಾ ಕಾರ್ಯಕರ್ತ ಬಂಧುಗಳು,
ಇವತ್ತು ನಾವು ಸೇರೋ ಉದ್ದೇಶ ತಮ್ಮೆಲ್ಲರೂ ಕೂಡ ರಘುವರು ಇರ್ಬೋದು, ಗುರಪ್ಪ ನಾಯ್ಡು ಅವರು, ರಮೇಶ್ ಅವರೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ. ಸೊ ವಿಶೇಷವಾಗಿ ಪದ್ಮನಾಭ ವಿಧಾನಸಭಾ ಕ್ಷೇತ್ರ ಅಂದ್ರೆ ರಮೇಶ್ ಬಾಬು ಅವರಿಂದಾಗೆ ಎಲ್ಲ ಬಿಜೆಪಿ ಬಸವನಗುಡಿ ಪದ್ಮನಾಭ ನಿಜ ಒಂದು ಕಾಲದಲ್ಲಿ ಇದ್ದದ್ದು. ಇವತ್ತು ನಾವೆಲ್ಲ ಏನು ಬಿಜೆಪಿಯಲ್ಲಿದ್ದಂಥ ಎಲ್ಲ ಮಾಜಿ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇವೆ. ಪ್ರಸಾದ್ ಬಾಬು ಅವರಿಂದ ಹಿಡಿದು ಅವರು ಕೂಡ JDS ನ ಹಿರಿಯ ಮುಖಂಡರಾಗಿ ಕೆಲಸ ಮಾಡಿದಂಥವರು, ಅವರು ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದೇವೆ. ಇವತ್ತು ಪದ್ಮನಾಭನಲ್ಲಿ ಏನು ಬಿಜೆಪಿ ಹೆಚ್ಚಿನ ಒಂದು ಲೀಡ್ ಕೊಡ್ತಾ ಇತ್ತು, ಅದು ನಮ್ಮಲ್ಲಿಲ್ಲ. ಯಾರು ಎಲ್ಲಿಂದ ಬಂದು ನಿಂತ್ಕೊಂಡ ರಚನೆ ಇಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದಂತ ಇದ್ದವರು, ನೀವೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದೀವಿ. ಇವತ್ತೇನು ನೀವು ಇಲ್ಲಿ ಎಲ್ಲ ತಮ್ಮವಾರಿ ಜನಾಂಗದ ಹಿರಿಯ ಮುಖಂಡರು, ಬಿಲ್ಡರ್ಸ್, ಇಲ್ಲೇನು ಪ್ರಮುಖರು ಸೇರಿದ್ದೀವಿ, ನೀವು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಸೊ ಇವತ್ತು ನಾವೇನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ನಿಮ್ಮ ಸಹಕಾರ ಇವತ್ತು ನಮ್ಮೊಟ್ಟಿಗೆ ನಮ್ಮ ಜೊತೆಗೆ ಇದ್ದೇ ಇರ್ತಕ್ಕಂಥ ಒಂದು ಮನೋಭಾವ ನಮಗಿದೆ. ನೀವೆಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತೀರ ಅನ್ನೋ ಉದ್ದೇಶದಿಂದ ನಾವು ಇವತ್ತೆಲ್ಲ ಕೂಡ ಕರೆದಿದ್ದೀವಿ. ನೀವು ಸಹಾಯ ಮಾಡೇ ಮಾಡ್ತೀರ ಅನ್ನತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಕೂಡ ನಮಗಿದೆ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ರಾಮಲಿಂಗಾರೆಡ್ಡಿಯವರ ಸುಪುತ್ರಿಯವರಾದಂಥ ಸೌಮ್ಯ ರೆಡ್ಡಿ ಅವರು ಇವತ್ತೇನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಅವರಿಗೆ ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗಿದೆ. ಅವ್ರಿಗೆಲ್ಲರದ್ದು ಸದಾಯ ಖಚಿತವಾಗಿದೆ. ಯಾಕೆಂದ್ರೆ ನೀವು ಕೆಲವು ಪತ್ರಿಕೆಗಳಲ್ಲಿ ಮತ್ತೆ ಎಲ್ಲ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ನೋಡಿರ್ಬೋದು. ಇವತ್ತು 40, 50, 60 ಈ ತರ ಒಂದು ಪರ್ಸೆಂಟೇಜ್ ಬಂದಿದೆ. ಸೊ ಈ ಒಂದು 10 ದಿನ ನಾವು ಕೆಲಸ ಮಾಡಿ ನಾವು ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಪದ್ಮನಾಭ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ಗಳನ್ನು ಕೊಡೋದ್ರಲ್ಲಿ ಏನು ಅನುಮಾನನೇ ಇಲ್ಲ. ಖಂಡಿತವಾಗಿ ಕೊಟ್ಟೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮೆಲ್ಲರ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವಂಥ ಗುರಪ್ಪ ನಾಯ್ಡು ಅವರೇ, ಇನ್ನೊಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಪ್ರಸಾದ್ ಬಾಬು ಅವರೇ, ಇವತ್ತು ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಮ್ಮ ಜನಾಂಗ ಸಭೆಯಿಂದ 2.25 ಲಕ್ಷ ಜನ ಏನು ಬೆಂಗಳೂರಿದ್ದಾರೋ ನಮ್ಮ ಸಂಘದ ಡೈರೆಕ್ಟರ್ಗಳು, ಪ್ರೆಸಿಡೆಂಟು, ವೈಸ್ ಎಲ್ಲರೂ ಬಂದಿದ್ದರು. ಅವರೆಲ್ಲ ನಮ್ಮ ಜನಾಂಗ ಸಭೆಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿ ಈ ಸಲ ಸೌಮ್ಯ ರೆಡ್ಡಿಗೆ ಕಾಂಗ್ರೆಸ್ ಪರಕ್ಕೆ ಗೆಲ್ಲಿಸ್ಬಿಟ್ಟು ದಕ್ಷಿಣದಲ್ಲಿ ಗೆಲ್ಲಿಸಬೇಕು ಅಂತ ಸಂಘದಿಂದ ಎಲ್ಲರೂ ಪ್ರತಿಯೊಬ್ಬರೂ ಡಿಸೈಡ್ ಮಾಡಿದ್ದಾರೆ. ಅದರಿಂದ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಲೀಡರ್ಗಳಾಗಿರ್ಬೋದು ಎಲ್ಲರೂ ಬಂದು ಈ ಸಲ ಸೌಮ್ಯ ರೆಡ್ಡಿಗೆ ಭಾಳ ಒಳ್ಳೆಯ ತಾಳ್ಮೆ ಇದೆ. ಆದ್ದರಿಂದ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಸೌಮ್ಯ ರೆಡ್ಡಿಯವ್ರಿಗೂ ಬೇರೆ ಯಾವುದೋ ಈ ಇವ್ರು ಹೇಳ್ತಾರೆ, ಯಾರು ನಮ್ಮ MP ನಾವು 5 ಲಕ್ಷ ಲೀಡಲ್ಲಿ ಗೆಲ್ತೀವಂತ. 2 ಲಕ್ಷಕ್ಕಿಂತ ಮೇಲೆ ನಮ್ಮಲ್ಲಿ ಲೀಡಿಂಗ್ ಇದೆ. ಯಾರು ಗೊತ್ತಿಲ್ಲ ಅದನ್ನು ಅವ್ರು ಸುಮ್ಮನೆ ಈಗ ಬುರುಡೆ ಬಿಟ್ಕೊಂಡು ಹೋಗ್ತಾಯಿದ್ದಾರೆ, ನಾವೇ ಗೆದ್ದಿದ್ದೀವಿ ಅಂತ. ಜೂನ್ 4ನೇ ತಾರೀಕು ಗೊತ್ತಾಗತ್ತೆ ಅವ್ರು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂದ್ಬಿಟ್ಟು. ಸೌಮ್ಯ ರೆಡ್ಡಿ ಅತ್ಯುತ್ತಮವಾದ ನಾಯಕಿ, ನಮ್ಮ ನಾಯಕಿ ಗೆದ್ದೇ ಗೆಲ್ತಾರೆ. ಪಕ್ಷ ಇಡೀ ಇತಿಹಾಸ ಇರುವಂಥ ಪಕ್ಷ, ಅದರಲ್ಲಿ ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ. ಅದಕ್ಕೆ ಇವತ್ತು ಈ ದೇಶನ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶ ಉಳಿಯುತ್ತೆ. ಅದಕ್ಕೆ ತಾವೆಲ್ಲರೂ ನಮ್ಮ ಕಮ್ಮ ಜನಾಂಗದವರು ಪೂರ್ತಿ ಇವತ್ತು ಒಂದು ನಿರ್ಣಯ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂತ ಎಲ್ಲರೂ ಮಾಡ್ತಾಯಿದ್ದಾರೆ, ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆಯ ಮೆಜಾರಿಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸೌಮ್ಯ ರೆಡ್ಡಿಯವರು ಗೆಲ್ತಾರೆ ಅಂತ ವಿಶ್ವಾಸದಿಂದ ನಾವು ಹೇಳ್ತಾಯಿದ್ದೀವಿ. ಪಕ್ಷ ಇಡೀ ಇತಿಹಾಸ ಇರುವಂಥ ಪಕ್ಷ, ಅದರಲ್ಲಿ ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ. ಅದಕ್ಕೆ ಇವತ್ತು ಈ ದೇಶನ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶ ಉಳಿಯುತ್ತೆ. ಅದಕ್ಕೆ ತಾವೆಲ್ಲರೂ ನಮ್ಮ ಕಮ್ಮ ಜನಾಂಗದವರು ಪೂರ್ತಿ ಇವತ್ತು ಒಂದು ನಿರ್ಣಯ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂತ ಎಲ್ಲರೂ